ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ತಂದೆಯ ದೇವರ ಹೆಸರಿನಲ್ಲಿ ಪವಿತ್ರಾತ್ಮ ಹೆಸರಿನಲ್ಲಿ ನಮ್ಮ ಈ ಕೂಟ ಪ್ರಾರಂಭವಾಗಲಿ. ಆಮೇಲೆ ಏಳು ಪ್ರಕಾಶಿಸು ಓ ಸಭೆಯೇ, ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಪ್ರಕಾಶಿಸು ಓ ಸಭೆಯೇ ನೀ, ಏಳು ಪ್ರಕಾಶಿಸು ಓ ಸಭೆಯೇ. ಕತ್ತಲೆ ಭೂಮಿಯ ಮುಚ್ಚಿಯದೆ ಕಾರ್ಗತ್ತಲು ಜನರೋಳು ಹೆಚ್ಚಿದೆ, ಸುತ್ತ ನೋಡು ಜನ ಮಾರ್ಗವ ಕಾಣದೆ, ಸುತ್ತ ನೋಡು ಜನ ಮಾರ್ಗವ ಕಾಣದೆ, ಸತ್ತು ಬೀಳುವುದನ್ನು ದೃಷ್ಟಿಸು ನೀ, ಸತ್ತು ಬೀಳುವುದನ್ನು ದೃಷ್ಟಿಸು ನೀ. ಏಳು ಪ್ರಕಾಶಿಸು ಓ ಸಭೆಯೇ ನೀ, ಏಳು ಪ್ರಕಾಶಿಸು ಓ ಸಭೆಯೇ. ನಿನ್ನ ಕಾಂತಿಯನ್ನು ನೋಡುವರು ನಿತ್ಯ, ನಿನ್ನನ್ನು ಅಪೇಕ್ಷಿಸಿ ಸೇರುವರು. ನಿನ್ನ ಕಾಂತಿಯನ್ನು ನೋಡುವರು, ನಿನ್ನನ್ನು ಅಪೇಕ್ಷಿಸಿ ಸೇರುವರು. ಇನ್ನು ರಾಜರೆಲ್ಲ ಮಾನವ ಮಾಡುತ್ತ, ಇನ್ನು ರಾಜರೆಲ್ಲ ಮಾನವ ಮಾಡುತ್ತ, ನಿನ್ನನ್ನು ಸೇವಿಸಿ ಕೊಡುವರು, ನಿನ್ನನ್ನು ಸೇವಿಸಿ ಕೊಡುವರು. ಏಳು ಪ್ರಕಾಶಿಸು ಓ ಸಭೆಯೇ ನೀ, ಏಳು ಪ್ರಕಾಶಿಸು ಓ ಸಭೆಯೇ, ಏಳು ಪ್ರಕಾಶಿಸು ಓ ಸಭೆಯೇ ನೀ, ಏಳು ಪ್ರಕಾಶಿಸು ಓ ಸಭೆಯೇ. ಓಡಿ ಸಮೂಹವು ಕೂಡುವುದು, ಆಂಡಾಡುತ್ತ ಹರ್ಷದಿ ಹಾಡುವರು. ಓಡಿ ಸಮೂಹವು ಕೂಡುವುದು, ಕೊಂಡಾಡುತ್ತ ಹರ್ಷಿಸಿ ಪಾಡುವುದು. ನೋಡು ದೀಪಗಳ ಆಸ್ತಿಯು ನಿಲ್ಲದೆ, ನೋಡು ದೀಪಗಳ ಆಸ್ತಿಯು ನಿಲ್ಲದೆ, ನಾಡುಗಳೆಲ್ಲವ ಹೊಂದುವಿನಿ, ನಾಡುಗಳೆಲ್ಲವ ಹೊಂದುವಿನಿ. ಏಳು ಪ್ರಕಾಶಿಸು ಓ ಸಭೆಯೇ ನೀ, ಏಳು ಪ್ರಕಾಶಿಸು ಓ ಸಭೆಯೇ. ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಪ್ರಕಾಶಿಸು ಓ ಸಭೆಯೇ, ಏಳು ಪ್ರಕಾಶಿಸು ಓ ಸಭೆಯೇ. ಏಳು ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಪ್ರಕಾಶಿಸು
ಓ ಸಭೆಯೇ ಏಳು ಪ್ರಕಾಶಿಸು, ಓ ಸಭೆಯೇ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ಧ್ಯಾನ ಭಾಗವು ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟ ಒಂದು ಅದ್ಭುತವಾದ ಮಾತು, 60ನೇ ಸಂಧಿ. ಅಲ್ಲಿ ಏನು ಬರೆದಿದೆ ಅಂದರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಸೊ ದೇವರು ತನ್ನ ಜನರಿಗೆ ಹೇಳಿದಂಥ ಮಾತು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು, ಆ ಬೆಳಕು ನಿನ್ನದೇ ಅಲ್ಲ, ಇಲ್ಲ ನಿನ್ನಿಂದ ಉತ್ಪತ್ತಿ ಆಗುವಂಥದ್ದು ಅಲ್ಲ, ನೀನು ಅದನ್ನು ಸಾಧನೆ ಮಾಡಿ ಪಡೆಯುವಂಥದ್ದು ಅಲ್ಲ, ಅದು ಯೆಹೋವನ ಬೆಳಕು. ಏಳು ಪ್ರಕಾಶಿಸು, ಓ ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಬೆಳಕು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. The glory of the Lord has come upon you. This is the beautiful word which says about the people of God and their future glory. ಈ ದಿನ ಈ ಒಂದು ಸಂದೇಶ ದೇವರ ಒಂದು ಸನ್ನಿಧಿಯಿಂದ ಪಡೆದಂಥ ಸಂದೇಶ. ಆದ್ದರಿಂದ ಈ ಒಂದು ಸಂದೇಶ ಅನೇಕರ ಜೀವನದಲ್ಲಿ ಬೆಳಕು ತರೋದ್ರಲ್ಲಿ ಸಂದೇಹನೇ ಇಲ್ಲ. ಆದ್ದರಿಂದ ಇವತ್ತು ನಾವು ನೋಡೋಣ, ಅರೈಸ್ ಶೈನ್, ಫಾರ್ ಯುವರ್ ಲೈಟ್ ಹ್ಯಾಸ್ ಕಮ್ and the glory of the Lord is risen upon you. So ಇಲ್ಲಿ the glory of the Lord, ಯೆಹೋವನ ತೇಜಸ್ಸು, ಇಲ್ಲ ಮಹಿಮೆ, ಅದು ನಿನ್ನ ಮೇಲೆ ಉದಯಿಸಿದೆ. What a great thing it is. What a great promises are given in this passage. And the ಪ್ರಿಯರೇ, ಇವತ್ತು ಇದೊಂದು ಪ್ರವಾದನ ಸಂದೇಶ. ನೀನು ಎಷ್ಟೇ ಕತ್ತಲೆಯಲ್ಲಿ ಕೂತಿರ್ಬೋದು, ಎಷ್ಟೇ ಅಸಾಧ್ಯತೆ ಎಂಬ ಒಂದು ಸಂಕೋಲೆ ನಿನ್ನನ್ನು ಆವರಿಸಿಕೊಂಡಿರ್ಬೋದು, ಎಷ್ಟೋ ಅಧೈರ್ಯಗಳನ್ನುಂಟು ಮಾಡುವ ವಿಷಯಗಳು ನಿನ್ನನ್ನು ಸುತ್ತಿಕೊಂಡಿರ್ಬೋದು, ಇನ್ನಾಗುವುದೇ ಇಲ್ಲ, ಮುಗಿಯಿತು ಅನ್ನುವ ಪರಿಸ್ಥಿತಿ ನಿನ್ನನ್ನು ಆವರಿಸಿಕೊಂಡಿರ್ಬೋದು. ಹೆದರಬೇಡ, ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾನೆ. ಅದನ್ನ ದೇವರ ವಾಕ್ಯ ಏನು ಹೇಳ್ತಾರೆ? ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ನಾವು ಹಬಕ್ಕೂಕನ ಗ್ರಂಥದಲ್ಲಿ ನೋಡುವಂತಹ ಮಾತು, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಸೊ ಗಾಡ್ ಈಸ್ ಏಬಲ್ ಟು ಡೂ ಗ್ರೇಟ್ ಥಿಂಗ್ಸ್ ಫಾರ್ ಅಸ್. ಅಂದ ನಾವು ಯಾವತ್ತೂ ಭಯಪಡದೆ ಹರ್ಷಿಸ್ತಾ ಉಲ್ಲಾಸಿಸ್ತಾ ಆತನ ತೇಜಸ್ಸು ನಮ್ಮ ಮೇಲೆ ಬರುವಂತೆ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಅನೇಕ ಸಾರಿ ನಾವು ರಕ್ಷಣೆ ಹೊಂದಿದ್ದರೂ, ದೇವರ ಮಹಿಮೆಗೆ ಸೇರಿದ್ದರೂ, ನಮ್ಮ ಅಪರಾಧಗಳಿಂದ, ನಮ್ಮ ಅವಿಧೇಯತೆಯಿಂದ, ನಮ್ಮ ಪಾಪಗಳಿಂದ ನಾವು ಅನೇಕ ಸಾರಿ ಮುಗ್ಗರಿಸಿ ಬೀಳುವುದುಂಟು. ಆ ಬೆಳಕನ್ನು, ತೇಜಸ್ಸನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಉಂಟು. ಆದರೆ ದೇವರ ಸನ್ನಿಧಿಗೆ ನಾವು ಬರುವಾಗ, ದೇವರ ಸಾನ್ನಿಧ್ಯ ನಮಗೆ ಉಂಟಾಗುವಾಗ ದೇವರು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ ಅಂತ ನಾವು ನೋಡ್ತೇವೆ. ಅಂದರೆ ಇಲ್ಲಿ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಆವರಿಸಿದೆ ಅಂತ ಬರ್ತದೆ. ಆದರೆ ಇಲ್ಲಿ ನಾವು ದೇವರ ತೇಜಸ್, ದ ಗ್ಲೋರಿ ಆಫ್ ದ ಲಾರ್ಡ್. ವಾಟ್ ಗ್ಲೋರಿ ಯು ಹ್ಯಾವ್ ಲಾಸ್ಟ್ ಬಿಕಾಸ್ ಆಫ್ ಯುವರ್ ಅನ್ಬಿಲೀಫ್ ಆ್ಯಂಡ್ ಅನ್ಫೇತ್ಫುಲ್ನೆಸ್ or disobedience or whatever it may be the cause. But the Lord God is giving us a promise, that the glory of the Lord will come upon you. Even though the darkness is covered,
the gross darkness, utter darkness might be covered the world. ಲೋಕವನ್ನು ಕಾರ್ಗತ್ತಲೆಯು ಕವಿದುಕೊಂಡಿರಬಹುದು, ಆದರೆ ನಿನ್ನ ಮೇಲೆ ಯೆಹೋವನು ಉದಯಿಸುವನು. ಅದನ್ನ ಇಲ್ಲಿ ಏನು ಹೇಳ್ತದೆ? ಅರೈಸ್ ಶೈನ್, ಫಾರ್ ಯುವರ್ ಲೈಟ್ ಹ್ಯಾಸ್ ಕಮ್, ದ ಗ್ಲೋರಿ ಆಫ್ ದ ಲಾರ್ಡ್ ಇಸ್ ರಿಸನ್ ಅಪಾನ್ ಯು. ಯಾವ ಮಹಿಮೆಯನ್ನು ಆದಾಮನು ಕಳೆದುಕೊಂಡನೋ, after losing the glory of God, when he became naked, the same glory what he lost, the same glory what he has lost, has been given to us by the finished work of the Calvary by the Lord Jesus Christ. ಆ ಒಂದು ಗ್ಲೋರಿ, ಮಹಿಮೆಯನ್ನು ದೇವರು ಕ್ರಿಸ್ತ ಯೇಸುವಿನ ಮೂಲಕ ಪಾಪಿಗಳು ಪಡೆದುಕೊಳ್ಳುವ ಸಾಧ್ಯತೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ದೇವರಿಗಾಗಿ ಪ್ರಕಾಶಿಸುವ ಜನರಾಗಬೇಕು. ಆ ಬೆಳಕು ಪಡ್ಕೊಂಡು ಅದನ್ನು ಮುಚ್ಚಿಟ್ಟುಕೊಂಡು ಕೂತ್ಕೊಳ್ಳೋರಲ್ಲ. ಅರಸನಾದ ಸೌಲನ ಮೇಲೆ ದೇವರಾತ್ಮನು ಬಂದಿತ್ತು, ಸಮುವೇಲನಾತನಿಗೋಸ್ಕರ ಪ್ರಾರ್ಥನೆ ಮಾಡಿದ. ಆದರೆ ಅವನು ಅಡಗಿ ಕೂತಿದ್ದನು. ಅವನನ್ನು ಅರಸನು ಎಲ್ಲಿ ಅಂತ ಹುಡುಕಿದ್ರೆ ಅವನು ಸಾಮಾನುಗಳ ಇಡುವಂಥ ಸ್ಥಳದಲ್ಲಿ ಅಡಗಿ ಕೂತಿದ್ನು. ಅನೇಕ ಸಾರಿ ನಮ್ಮ ಜೀವನ ಕೂಡ ಹೀಗಾಗುತ್ತೆ. ದೇವರು ತನ್ನ ಮಹಿಮೆಯನ್ನು ನಮ್ಮ ಮೇಲೆ ಕಳಿಸಿಕೊಟ್ಟರು, ನಮ್ಮಲ್ಲಿ ಅನೇಕ ಸಾರಿ ಅಡಗಿ ಕೂತ್ಕೊಳ್ಳುವ, ಅದನ್ನು, ಆ ಬೆಳಕನ್ನು, ಪ್ರಕಾಶವನ್ನು, ಆ ಮಹಿಮೆಯನ್ನು ನಾವು ಮುಚ್ಚಿಡುವ ಕಾರ್ಯ ಮಾಡ್ತೇವೆ. ಅದನ್ನ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೇಳ್ತಾರೆ, ಯಾರೂ ದೀಪವನ್ನು ಹಚ್ಚಿ ಕೊಳಗದ ಒಳಗೆ ಇಡುವುದಿಲ್ಲ, ಅದನ್ನು ದೀಪಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಎಲ್ಲರಿಗೆ ಬೆಳಕು ಕೊಡಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಹೊಂದಿದ ಬೆಳಕು, ನಾವು ಹೊಂದಿದ ಮಹಿಮೆ, ದೇವ ಮಹಿಮೆ, ಅದು ಕಾಣ ಬರುವ ಹಾಗೆ ನಾವು ಮಾಡತಕ್ಕದ್ದು. ಅದು ಜನರು ಕಾಣಬೇಕು. ದೇವರ ತೇಜಸ್ಸಿದೆ. ಆ ತೇಜಸ್ಸು ಯಾರಲ್ಲಿ ಇರ್ತದೋ ಅವರ ಕಡೆಗೆ ಜನರು ಸೆಳೆಯಲ್ಪಡ್ತಾರೆ. ಸಿಂಪಲ್ ಉದಾಹರಣೆ ನಾವು ಬೈಬಲಲ್ಲಿ ನೋಡೋದಾದ್ರೆ, ಸ್ಟೇಫನನು ಅವನ ಮೇಲೆ ಕಲ್ಲುಗಳು ಹೊಡೆಯಲು ಪ್ರಾರಂಭ ಮಾಡಿದ್ರು, ಆಗ ದೇವರ ಮಹಿಮೆ ಅವನ ಮೇಲೆ ಇಳಿದು ಬಂತು. ಆ ಮಹಿಮೆ ಇಳಿದು ಬಂದಾಗ ಆತನ ಮುಖವು ದೇವದೂತನ ಮುಖದಂತೆ ಪ್ರಕಾಶಿಸಿತು ಅಂತ ನಾವು ನೋಡ್ತೇವೆ. ಮುಂದೆ ನಾವು ಇದನ್ನು ಏನು ನೋಡ್ತೇವೆ ಅಂದರೆ, ಫಾರ್ ಬಿಹೋಲ್ಡ್ ದ ಡಾರ್ಕ್ನೆಸ್ ಶಾಲ್ ಕವರ್ ದ ಅರ್ತ್ ಆ್ಯಂಡ್ ಡೀಪ್ ಡಾರ್ಕ್ನೆಸ್ ದ ಪೀಪಲ್. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿಕೊಂಡಿದೆ. ಇಲ್ಲಿ 2ನೇ ವಚನದಲ್ಲಿ ಹೇಳ್ತಾನೆ, ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣುವುದು. ಇಲ್ಲಿ ಇಂಗ್ಲಿಷ್ನಲ್ಲಿ ಕೂಡ ಓದಿಕೊಳ್ಳೋಣ. ಫಾರ್ ಬಿಹೋಲ್ಡ್ ದ ಡಾರ್ಕ್ನೆಸ್ ಶಾಲ್ ಕವರ್ ದ ಅರ್ತ್ ಆ್ಯಂಡ್ ಡೀಪ್ ಡಾರ್ಕ್ನೆಸ್ ದ ಪೀಪಲ್, ಬಟ್ ದ ಲಾರ್ಡ್ ವಿಲ್ ಅರೈಸ್ ಓವರ್ ಯು and his glory will be seen upon you. ಕಾರ್ಗತ್ತಲೆ ಜನಾಂಗಗಳನ್ನು ಮುಚ್ಚಿಕೊಂಡಿದ್ದರು. ಕಾರ್ಗತ್ತಲೆ ಅಂದರೆ ಬಹಳ ಭಯಂಕರ. ಒಂದು ಸಾರಿ ನಾನೊಂದು ಟೂಂಬ್ ಒಳಗೆ ಹೋಗಿದ್ದೆ. ನಾನು ಟೂರಿಸ್ಟ್ ಆಗಿ ಹೋಗಿದ್ದಾಗ, ಭಾಳ ವರ್ಷದಿಂದ, ನಾನು ಚಿಕ್ಕವನಿದ್ದಾಗ, ಯವನಸ್ಥನಾಗಿದ್ದಾಗ, ಆ ಟೂಂಬ್ ಎಷ್ಟು ಕತ್ತಲೆ ಅಂದರೆ ನಮ್ಮ ಮುಂದೆ ಇರೋ ಇನ್ನೊಬ್ಬ ವ್ಯಕ್ತಿ ಕಾಣಲ್ಲ, ಅಷ್ಟು ಕತ್ತಲೆ. ಅಲ್ಲಿ ಕೂತ್ಕೊಂಡು ಅವರು ಸೀಕ್ರೆಟ್ ಮೀಟಿಂಗ್ಸ್ ಮಾಡ್ತಾ ಇದ್ರ ಅಂತ ಒಂದು ಪ್ಲೇಸ್ ಅದು. ಯಾರೂ ಕಾಣದ, ಯಾರೂ ಗೊತ್ತಾಗದ ಹಾಗೆ ಆ ಗುಹೆ ಒಳಗೆ ರಾಜರುಗಳು ಸೀಕ್ರೆಟ್ ಮೀಟಿಂಗ್ಸ್ ಮಾಡ್ತಾ ಇದ್ರ ಅಂಥ ಗುಹೆ. ಕತ್ತಲ ಅಂದರೆ ಕತ್ತಲೆ. ಮುಂದೆ ಯಾರಿದ್ದಾರೆ, ಪಕ್ಕದಲ್ಲಿ ಯಾರೂ ಏನೂ ಕಾಣಲ್ಲ. ನಮ್ಮ ಕಣ್ಣು ಕಂಪ್ಲೀಟ್ ಮುಚ್ಚಿ ಹೋದಾಗೆ, ಕಂಪ್ಲೀಟ್ ಕವರ್ ಆದಾಗ, ಏನೋ ಕಣ್ಣಿಗೆ ಇಟ್ಟು ಹೆಂಗೆ ಕತ್ತಲೆ ಮಾಡ್ಕೊಳ್ತೇವೋ ಆ ಥರ ಕತ್ತಲೆ ಅನುಭವ ನಾನಲ್ಲಿ ಮಾಡಿದೆ.
ಈಗ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕತ್ತಲೆ ಭೂಮಿಯನ್ನು ಆವರಿಸಿಕೊಂಡಿರಬಹುದು, ಕಾರ್ಗತ್ತಲೆ ಜನಾಂಗಗಳನ್ನು ಮುಚ್ಚಿರಬಹುದು, ಜನಾಂಗಗಳನ್ನು ನಿನ್ನ ಮೇಲಾದರೂ, and deep darkness the people, but the Lord will arise over you, and his glory will be seen upon you ಅಂತ ಬರೆಯಲ್ಪಟ್ಟೆ. ಜನಾಂಗಗಳನ್ನು ಕಾರ್ಗತ್ತಲೆ ಮುತ್ತಿಕೊಂಡಿದ್ದರು, ನಿನ್ನ ಮೇಲಾದರೆ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಂಡುಬರದು. ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಎಂಥ ಅದ್ಭುತವಾದ ಸಂದೇಶ, ಹಲ್ಲೆಲೂಯಾ. ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಎಂಥ ಒಂದು ಅದ್ಭುತವಾದ ಆದರಣೆ ಕೊಡುವಂಥ ಮಾತು. ಈ ಮಾತು ಕರ್ತನು ಪ್ರವಾದನ ರೀತಿಯಲ್ಲಿ ಕೊಟ್ಟದರಿಂದ ನಮ್ಮ ಜೀವನದಲ್ಲಿ ನಾವೀಗ ಈ ವಾಕ್ಯ ಕೇಳುವ ನಮ್ಮಲ್ಲಿ ಅನೇಕರಲ್ಲಿ ನಿರಾಶೆ, ಮನಗುಂದುವಿಕೆ, ಸೋತು ಹೋದ ಅನುಭವ, ಇನ್ನು ಬಾಧೆಗಳು, ಸಮಸ್ಯೆಗಳು ಕಾಡ್ತಾ ಇರ್ಬೋದು. ಆದರೆ ದೇವರ ಸಂದೇಶವನ್ನು ಕೇಳ್ರಿ, ಈಗ ಎದ್ದೇಳ್ರಿ ಅಂತ ಆ ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸ್ತದೆ. ಒಂದು ಸಾರಿ ನಾನು ಯವನಸ್ಥರಿಗೋಸ್ಕರ ಒಂದು ರಾಗ ರಚನೆ ಮಾಡ್ತಾ ಇದ್ದೆ. ಅದನ್ನು ನಾನು ಹೀಗೆ ರಚನೆ ಮಾಡಿದೆ: ಎದ್ದೇಳು ಎದ್ದೇಳು ಶಿಲುಬೆಯ ಸೈನಿಕನೇ, ಜಯವೆಂದು ಘೋಷಿಸು ಮೃತ್ಯುಂಜಯ ಕ್ರಿಸ್ತಗೆ ಅಂತ ಆ ಲೈನು ಮುಂದಿನ ಲೈನ್ ಬರೆದೆ. ಜಯವೆಂದು ಘೋಷಿಸು, ಎದ್ದೇಳು, ಮಲಗಿದ ಸ್ಥಿತಿಯಿಂದ ಎದ್ದೇಳು, ಕತ್ತಲೆ ಸ್ಥಿತಿಯಿಂದ ಎದ್ದೇಳು, ಪ್ರಕಾಶಕ್ಕೆ ಬಾ, ದೇವರ ತೇಜಸ್ಸಿನ ಬಳಿಗೆ ಬಾ, ಆ ತೇಜಸ್ಸನ್ನು ಪಡೆದುಕೋ. ಆ ತೇಜಸ್ಸು ನಿನ್ನನ್ನು ಏನು ಮಾಡುತ್ತೆ? ಬೆಳಕಿನ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಎದ್ದೇಳು ಶಿಲುಬೆಯ ಸೈನಿಕರೇ, ಜಯವೆಂದು ಘೋಷಿಸು ಮೃತ್ಯುಂಜಯ ಕ್ರಿಸ್ತನಿಗೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕುಂದುವಿಕೆ, ಮನಗುಂದುವಿಕೆ ಬಂದ್ಬಿಡುತ್ತದೆ. ಮಾರ್ಟಿನ್ ಲೂಥರ್ ಅವರು ದೇವರ ಆತ್ಮ ಪ್ರೇರಣೆಯಿಂದ ಆ ದೊಡ್ಡ ಮೂಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಒಂದಿನ ನಿರಾಶೆ ಕಾಡುವುದಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಅವರ ಪ್ರಾಣವನ್ನು ಹುಡುಕ್ತಾ ಇದ್ರು, ಅವ್ರನ್ನ ಕೊಲ್ಲಬೇಕಂತ ಅವರನ್ನು ಹುಡುಕ್ತಾ ಇದ್ರು. ಇಂಥ ಒಂದು ಪರಿಸ್ಥಿತಿ ಇಂಗ್ಲೆಂಡ್ನಲ್ಲಿ ಅವರಿಗೆ ಸಂಭವಿಸಿತು. ಆ ಸಮಯದಲ್ಲಿ ಮೇರಿ ಎಂಬ ಕ್ವೀನ್ ಅನೇಕ ಆ ತತ್ವವನ್ನು ಅನುಸರಿಸುವ ಕೊಂದು ಹಾಕಿಬಿಟ್ಲು, ಮಾತ್ರ ಬೈಬಲ್ಗಳನ್ನು ಸುಟ್ಟು ಹಾಕಿಬಿಟ್ಲು. ಬಹಳ ಹಿಂಸೆ ಪ್ರಾರಂಭವಾಯಿತು. ಆ ದಾರಿಯನ್ನು ಯಾರೇ ಹಿಡೀಲಿ, ಅವರ ಒಂದು ಹೊಸ ದಾರಿ, ದೇವರು ತೋರಿಸಿದ ದಾರಿಯನ್ನು ಯಾರೇ ಹಿಡೀಲಿ ಅವರನ್ನು ಕೊಲ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರು ಮನಗುಂದಿ ಅಲ್ಲಿಂದ ಓಡಿ ಹೋಗಬೇಕಾಯಿತು. ಪ್ರಾಣ ರಕ್ಷಣೆಗೆ ಜರ್ಮನಿಯನ್ನು ಸೇರಿಕೊಳ್ಬೇಕಾಯಿತು. ಇಂಥ ಪರಿಸ್ಥಿತಿಯಲ್ಲಿ ಮನಗುಂದಿ ಅವರು ಕೋಣೆಯೊಳಗೆ ಕೂತಿದ್ದಾಗ ಅವರ ಹೆಂಡತಿ ಎಷ್ಟು ಅವರನ್ನು ಉತ್ತೇಜನ ಪಡಿಸಬೇಕಂದ್ರೂ ಅವರಿಗೆ ಸಾಧ್ಯವಾಗಲಿಲ್ಲ. ಆವಾಗ ಅವ್ರು ಏನು ಮಾಡಿದ್ರು? ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಆದ್ದರಿಂದ ಅವ್ರು ಏನು ಮಾಡಿದ್ರು? ಒಂದಿನ ಕಪ್ಪು ಬಟ್ಟೆ ಹಾಕ್ಕೊಂಡು ಈ ಕಡೆ ಅವ್ರು ಕೂತ ಕೋಣೆಯಿಂದ ಈ ಕಡೆ ಆ ಕಡೆ ಹೋಗ್ತಾ ಇದ್ರು. ಜರ್ಮನಿಯಲ್ಲಿ ಸಾಧಾರಣವಾಗಿ ಫ್ಯೂನ್ರಲ್ಗೆ ಹೋಗುವಾಗ ಕಪ್ಪು ಬಟ್ಟೆ ಹಾಕ್ಕೊಳ್ತಾರಂತೆ. ಅದರಿಂದ ಆ ಬಟ್ಟೆ ಹಾಕ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಅವರಿಗೆ ಯಾರೋ ಸತ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರನ್ನು ಕೇಳ್ತಾರೆ, ಯಾರು ಸತ್ತಿದ್ದಾರೆ ಅಂದಾಗ ಆಕೆ ಹೇಳಿದ್ದು, ದೇವರು ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವರ ಫ್ಯೂನ್ರಲ್ಗೆ ಹೋಗ್ತಾ ಇದ್ದೆ ನಾನು. ಆಗ ಅವ್ರು ಹೇಳ್ತಾರೆ, ಮೂರ್ಖಳು ನೀನು, ದೇವರೆಲ್ಲ ಸಾಯ್ತಾನ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೊಟ್ಟ ಉತ್ತರ ಏನಂದರೆ, ದೇವರು ಸತ್ತಿಲ್ಲಂದರೆ ನೀನು ಯಾಕೆ ಈ ಥರ ಕೂತಿದ್ದಿ ಕೋಣೆಯೊಳಗೆ? ದೇವರು ಸತ್ತಿಲ್ಲಲ್ಲ ನಿನ್ನ ದೇವರು, ಮತ್ತೆ ಯಾಕೆ ಕೂತಿದ್ದೆ ಆ ಕೋಣೆಯೊಳಗೆ? ಈ ರೀತಿ ನಿರಾಶೆಯಲ್ಲಿ ಮನಗುಂದಿದವನಾಗಿ ನಿರೀಕ್ಷೆ ಕಳ್ಕೊಂಡು ಯಾಕೆ ಕೂತಿದ್ಯಾ? ನಿನ್ನ ಕೆಲಸವನ್ನು ಯಾಕೆ ನಿಲ್ಲಿಸ್ಬಿಟ್ಟಿದ್ಯಾ ಅಂದಾಗ ಆತನಿಗೆ, ಹೌದಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅರಿವು ಉಂಟಾಗುತ್ತೆ. ಕೂಡಲೇ ಅವನು ಹೊರಗೆ ಬರ್ತಾನೆ, ಬಂದುಬಿಟ್ಟು ತನ್ನ ಕೆಲಸವನ್ನು ಪ್ರಾರಂಭಿಸ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತನಾದ ದೇವರು ನಮಗಿದ್ದಾನೆ. ಅದ್ಭುತನಾದ ದೇವರು, ಅದ್ಭುತ ನಲ್ಲವೋ, ಅದ್ಭುತ ನಲ್ಲವೋ, ಅದ್ಭುತ ನಲ್ಲವೋ ನನ್ನೇಸು, ಕಂಡು ಕೇಳಿದೇನೆ ವೇದವು ಸಾರುತ್ತೆ, ಅದ್ಭುತ ನಲ್ಲವೋ ನನ್ನೇಸು. ಆದ್ದರಿಂದ ಇಲ್ಲಿ 3ನೇ ವಚನಕ್ಕೆ ನಾವು ಬರುವಾಗ, 3ನೇ ವಚನದಲ್ಲಿ ದ ಜೆಂಟೈಲ್ಸ್ ಶಲ್ ಕಮ್ ಟು ಯುವರ್ ಲೈಟ್, ಕಿಂಗ್ಸ್
to the brightness of your rising. ಇಲ್ಲಿ ಕನ್ನಡದಲ್ಲಿ ಕೂಡ ಓದ್ಕೊಳ್ತೇನೆ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿರುವ ಉದಯ ಪ್ರಕಾಶಕ್ಕೆ ಬರುವರು ಅಂತ ಹೇಳ್ತಾನೆ. ಉದಯ ಪ್ರಕಾಶ ಅದಕ್ಕೆ ಬರುವರು. ಆಮೇಲೆ 4ನೇ ವಚನಕ್ಕೆ ಬರುವಾಗ ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಬರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗುಂದಿಕೊಳ್ಳುವಿ, ನಿನ್ನ ಹೃದಯವು ಅದುರುತ್ತಾ ಉಬ್ಬುವುದು. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಹಾಲೆಲೂಯಾ, ಎಂಥ ಒಂದು ಅದ್ಭುತವಾದ ಮಾತು. Then you shall see and become radiant. 4ನೇ ವಚನ ಓದ್ತೇನೆ. Lift up your eyes all around and see. They all gather together. They come to you. Your sons shall come from afar, and your daughters shall be nursed at your side. Then you shall see and become radiant, and your heart shall swell with joy, because the abundance of the sea shall be turned to you. The wealth of the Gentiles shall come to you. The multitude of camels shall cover your land. ಇಲ್ಲಿ ನಾವು ಕಾಣುವಂಥದ್ದು, ಇಲ್ಲಿ 5ನೇ ವಚನಕ್ಕೆ ಬರುವಾಗ ನೀನು ನೋಡಿ ಕಳೆಗುಂದುವಿ, ನಿನ್ನ ಹೃದಯವು ಅದುರುತ್ತಾ ಉಬ್ಬುವುದು. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಉಷ್ಟ್ರ ಸಮೂಹವು ಮಿದ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸ್ವಾರ್ಥವಾಹರೆಲ್ಲ ಕನಕವನ್ನು ಧೂಪವನ್ನು ತೆಗೆದುಕೊಂಡು ಶೇಬದಿಂದ ಬಂದು ಯೆಹೋವನ ಸ್ತುತ್ಯ ಕೃತ್ಯಗಳನ್ನು ಸಾರುವರು. ಸೊ ಇಂಥ ಒಂದು ಗ್ಲೋರಿಯಸ್ ಫ್ಯೂಚರ್, ಗ್ಲೋರಿಯಸ್ ಪ್ರಾಮಿಸ್ ವಿಚ್ ಈಸ್ ಬಿಫೋರ್ ಅಸ್, ನಮ್ಮ ಮುಂದೆ ಇಂಥ ಅದ್ಭುತವಾದ ಒಂದು ವಾಗ್ದಾನ ಇದೆ, ಅದ್ಭುತವಾದ ವಾಕ್ಯ ನಮ್ಮನ್ನು ಪ್ರಬೋಧಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಭರವಸೆ ಇಡೋಣ. ನಮ್ಮ ಅಪನಂಬಿಕೆ, ಭಯದ ವಾತಾವರಣ ಎಲ್ಲವನ್ನು ನಾವು ತೆಗೆದು ಹಾಕೋಣ. ದೇವರು ನಮ್ಮ ಮಧ್ಯದಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ ಎಂಬುದನ್ನು ನಾವು ನೆನಪಿಸಿಕೊಳ್ಳೋಣ. ಆತನ ಮಾತು ಕೊಟ್ಟಂತೆ ನೆರವೇರಿಸ್ತಾನೆ, ಮಾತಿನಂತೆ ಕಾರ್ಯ ಮಾಡುತ್ತಾನೆ. ಆತನ ದೇವರು ಇಲ್ಲಿ ಬೆಳ್ಳಿ, ಬಂಗಾರ, ಹಣ, ಸಂಪತ್ತು ಎಲ್ಲಗಳನ್ನು ಒದಗಿಸಿಕೊಟ್ಟು ತನ್ನ ಜನರು ಪ್ರಕಾಶಿಸುವಂತೆ ಮಾಡ್ತಾನೆ. ಅವರ ತಲೆ ಯಾವತ್ತೂ ತಗ್ಗುವುದೇ ಇಲ್ಲ, ಬಗ್ಗಲ್ಪಡುವುದಿಲ್ಲ. ಅಪಜಯದ ಮಾತು ಅವರ ಜೀವನದಲ್ಲಿ ಅವರ ಕಿವಿಗೆ ಬೀಳುವುದಿಲ್ಲ. ಅವರೆಲ್ಲ ಕಡೆ ಮೇಲೆ ಜಯದ ಮೇಲೆ ಜಯವನ್ನು ಕ್ರಿಸ್ತ ಯೇಸುವಿನ ಆ ಪುನರುತ್ಥಾನ ಶಕ್ತಿಯಿಂದಲೂ ಆತನ ಶಿಲುಬೆ ಮರಣದಿಂದಲೂ ದೇವರು ನಮ್ಮ ವಿಷಯದಲ್ಲಿ ಮಾಡಿದ ಆ ಮಹಾಯೋಜನೆಯ ದೇಶದಿಂದಲೂ ನಮಗೆ ಒದಗಿ ಬರ್ತದೆ. ಅದನ್ನು ನಾವು ಯಾವ ಭಯ ಇಲ್ಲದೆ, ಯಾವ ಸಂಶಯ ಇಲ್ಲದೆ, ಯಾವ ಧೈರ್ಯ ಇಲ್ಲದೆ, ಯಾವ ಸೈತಾನಿಗೆ ನಾವು ಭಯಪಡದೆ, ಯಾವ ಸೈತಾನ ಜನರು ನಮಗೆ ವಿರುದ್ಧವಾಗಿ ಕಾರ್ಯ ಮಾಡೋ ವಿಷಯದಲ್ಲಿ ಭಯಪಡದೆ ಯಾವಾಗಲೂ ಸಂತುಷ್ಟರಾಗಿರೋಣ. ಭಯವೇನಿಲ್ಲ, ಸಂತೋಷವೇ ಯೇಸು ಎನ್ನಾತ್ಮ ಒಡೆಯನು, ಸ್ವರ್ಗದ ಭಾಗ್ಯ ಬಾಧ್ಯತೆ ನನಗೆ ಉಂಟು.
ಸ್ತೋತ್ರ ನಿತ್ಯ ಗಾನ. ಪ್ರಾರ್ಥನೆ ಮಾಡೋಣ. ತಂದೆ, ಕುಂದಿ ಹೋದ ಮನಗಳನ್ನು, ಕತ್ತಲೆ ಆವರಿಸಿದ ಹೃದಯಗಳನ್ನು, ಸೋತು ಹೋದ ಜೀವಿತದಲ್ಲಿ ಬಲಗೊಳಿಸುವ ಇಚ್ಛೆ ಉಳ್ಳವನಾಗಿ ಇವತ್ತು ಈ ಪ್ರವಾದನ ಸಂದೇಶವನ್ನು ನೀನು ಕೊಟ್ಟಿದ್ದೀವಿ. ಆದುದರಿಂದ ನಾವು ಯಾವ ವಿಷಯದಲ್ಲಿ ಭಯಪಡದೆ ಎಲ್ಲ ವಿಷಯದಲ್ಲಿ ಸಂತುಷ್ಟರಾಗಿ ಭಯ ಏನಿಲ್ಲ ಎಂದು ಧೈರ್ಯವಾಗಿ ಘಂಟಾಕೋಶವಾಗಿ ಹೇಳಲಿಕ್ಕಾಗೊಂದು ಸಹಾಯ ಮಾಡು. ಯಾಕಂದರೆ ನಿನ್ನ ವಾಕ್ಯ ಹೇಳುತ್ತದೆ, ನೀನು ನಮ್ಮನ್ನು ಕಾಯುವ ಗುರಾಣಿ, ನಮ್ಮ ಗೌರವಕ್ಕೆ ಆಧಾರನು, ನಮ್ಮ ತಲೆ ಎತ್ತುವಂತೆ ಮಾಡುವವನು. ನಾವು ಮೊರೆ ಇಡುವಾಗ ನಿನ್ನ ಪರಿಶುದ್ಧ ಪರ್ವತದಿಂದ ನಮಗೆ ಸದುತ್ತರವನ್ನು ಕೊಡುವವನಂತ 3ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟ ನಿನ್ನ ವಾಕ್ಯ ಅನುಸಾರವಾಗಿ ನೀನು ನಮಗೆ ಜಯವನ್ನು ಅನುಗ್ರಹಿಸ್ತಿ. ಈಗಲೂ ನಮ್ಮ ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ. ಎಲ್ಲ ಪರಿಸ್ಥಿತಿಯನ್ನು ಸರಿಪಡಿಸಿ ಸ್ವಾಮಿ. ನಾವು ಇಬ್ಬರು ಸೇವೆ ಮಾಡ್ತಾ ಇದ್ದೇವೆ. ನಮಗೆ ನೀನು ಒಂದು ಮನಸ್ಸು, ಪವಿತ್ರಾತ್ಮನ ಕೃಪಾದಾನ ಎಲ್ಲವನ್ನು ಅನುಗ್ರಹಿಸಿ ನಿನ್ನನ್ನು ಮೆಚ್ಚಿಸುವ ರೀತಿಯಲ್ಲಿ, ನಿನಗೆ ಸಂತೋಷ ತರುವ ರೀತಿಯಲ್ಲಿ ಬಾಳುವುದಕ್ಕೆ ನಮಗೆ ಸಹಾಯ ಮಾಡು. ಈಗಲೂ ನಮ್ಮ ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತೇವೆ. ಲಾರ್ಡ್, ಹೋಲ್ಡ್ ಅವರ್ ಹ್ಯಾಂಡ್, ಓ ಲಾರ್ಡ್, and lead us in your righteous path, and show us your way, O God, and teach thy path. Today we commit ourselves into your holy hand, expecting miracles and signs to happen, and to bless every person who is sitting in the darkness and crying with the disappointment as a bruised person. Lord, uphold them, such people, O God. Uphold them, O God, and lift them up from that unwanted condition. Today I request you, Lord, to strengthen every person who is hearing this message in the name of Jesus. Let the power of God come upon them, and the anointing of God begin to move in their life, and set them free, O God, to receive your new anointing and new power and new light and new glory for your glory, O God, in Jesus' name, Jesus' name, Jesus' name. Graciously wash away your people, O God, from all their sin. Wash away from all their sins, O God, and make us pure at your heart, at your presence, in the name of Jesus. Graciously hear us, O God, and grant all our needs. In Jesus' name we pray. Amen. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾ ಕಾಲ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೆನ್.